ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತು ಬೆಳಗ್ಗೆನೇ ನೋಡಿ ರಂಗೋಲಿ ಹಾಕ್ತಾಯಿದ್ರು ನಮ್ಮ ತಂಗಿಯರು. ರಂಗೋಲಿನ ಹಾಕ್ಬಿಟ್ಟು ಇವಳು ಚಿಕ್ಕವಳಿದ್ದಾಳಲ್ಲ ರಾಧಿಕಾ, ಅವಳದು ಇವತ್ತು ದೇವರಿಗೇನು ಅಂದ್ಕೊಂಡಿದ್ರಂತೆ, ಹಾಗಾಗಿ ದೀನಮಸ್ಕಾರ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ರು. ಇವರು ನಮ್ಮ ಚಿಕ್ಕಪ್ಪ ಅವರು ನೀರೆಲ್ಲ ಹಾಕ್ಬಿಟ್ಟು ಪೂಜೆನ ಮಾಡಿಬಿಟ್ಟು ರೆಡಿ ಮಾಡಿದರು. ಇದು ನಮ್ಮ ಚಿಕ್ಕಮ್ಮ ಅವರು ಆರತಿ ಮಾಡ್ತಾಯಿದ್ದಾರೆ. ಬಿಸಿಲಾಗೋದ್ರೊಳಗೆ ಹೋಗಿ ಬಂದುಬಿಡೋಣ ಅಂತ ನಮ್ಮ ಚಿಕ್ಕಮ್ಮ ಎಷ್ಟು ಅವಸರ ಮಾಡಿದ್ರು, ಆದರೂ ಬಿಸಿಲು ಹಾಗೆ ಹೋಗ್ಬಿಟ್ಟಿತ್ತು. ನೋಡಿ ಪಾಪ ಅವಳು ಬಿಸಿಲಲ್ಲೇ ತುಂಬ ಬೆಳಗ್ಗೆ ಇದ್ದರೂ ಕೂಡ ತುಂಬಾ ಬಿಸಿಲಿತ್ತು. ಆ ಬಿಸಿಲಲ್ಲೇ ನಾವು ದೇವ್ರ ಹತ್ರ ರೀಚ್ ಆದ್ವಿ. ಈಗ ಆಂಜನೇಯ ಈ ದೇವಸ್ಥಾನದ ಕಳಸನ ಇಟ್ಬಿಟ್ಟು ಈಗ 48 ದಿನ ಆಯಿತು. ಇದು ಕೂಡ ಮೊನ್ನೆ ತಾನೇ ಕಳಸನ ರೆಡಿ ಮಾಡಿದ್ದಾರೆ. ನಾವು ಎಲ್ಲರೂ ಕಂಕಣನ ಕಟ್ಕೊಂಡ್ಬಿಟ್ಟು ಫಸ್ಟ್ ಅವಳಿ ಕಟ್ಟಿ ಆನಂತರ ಅರ್ಚಕರು ನಮ್ಮ ಚಿಕ್ಕಪ್ಪ ಅವರು ದೇವಸ್ಥಾನದ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಆರತಿ ಎಲ್ಲ ಮುಗಿಸ್ಕೊಂಡು ಊರಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿನೂ ಪೂಜೆ ಮಾಡಿಸ್ಕೊಂಡು ಕಾಯಿ ಹೊಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಮನೆಗೆ ಹೋದ್ವಿ. ಬೆಳಗ್ಗೆ ಟಿಫನ್ ಮಾಡ್ತಿರೋ ಕಾರಣ ಈಗ ಚಿಕ್ಕಪ್ಪ ಮಿರ್ಚಿ ಮಾಡ್ತಾ ಇದೀವಿ, ಅವಲಕ್ಕಿ ಮಾಡ್ತಾ ಇದೀವಿ. ಒಬ್ರು ಇಟ್ಟು ಜಡಿ ಹಿಡಿಯಕತ್ತಾರ, ಒಬ್ರು ಅವಲಕ್ಕಿ ಜಡಿ ಹಿಡಿಯಕತ್ತಾರ. ನಾನು ಏನ್ ಮಾಡ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್? ನಾನು ಒಗ್ಗರಣೆ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಸಾಯಂಕಾಲ ಟೈಮಿಗೆ ಗಿಡ ಬರುತ್ತೆ ಅಂತ ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ ದೇವಸ್ಥಾನದ ಕಡೆ. ನೋಡಿ ನಾವು ಎಲ್ಲರೂ ಈ ರೀತಿಯಾಗಿ ರೆಡಿಯಾಗಿ ಹೊರಟ್ವಿ. ಅಲ್ಲಿ ನಂದಿ ಇದು ಗಿಡನ ತೋರಿಸ್ತೀನಿ. ಇಲ್ಲಿ ಇವರು ನಮ್ಮ ಚಿಕ್ಕಪ್ಪ ಅವರು ಪ್ರಧಾನ ಅರ್ಚಕರು ಅಂತ ಹೇಳಿದ್ನಲ್ಲ ದೇವಸ್ಥಾನದ, ಅವರಿಗೆ ದೇವ್ರು ಬಂದಿತ್ತು. ಹಾಗಾಗಿ ಗಿಡದ ಹಿಡ್ಕೊಂಡಿದ್ರು. ಎಲ್ಲರೂ ಸೇರಿಬಿಟ್ಟು ತಲೆ ಮೇಲೆ ನೀರು ಹಾಕಿ ಆನಂತರ ಆ ಗಿಡನ ಬಿಡಿಸಿದ್ರು. ನೋಡಿ ಇವರೇ ಪೂಜೆ ಮಾಡಿದರು. ನೆಕ್ಸ್ಟ್ ನೀರು ಹಾಕ್ಬಿಟ್ಟು ಅವರಿಗೆ ನೋಡಿ ಯಾವ ಥರ ಇದೆ ವಾತಾವರಣ ಎಲ್ಲ. ಸಂಜೆ 7 ಗಂಟೆಗೆಲ್ಲ ದೇವಸ್ಥಾನಕ್ಕೆ ಗಿಡ ಬಂದು ತಲುಪ್ತು. ನಮ್ಮ ಯಜಮಾನ್ರು ಡ್ರಮ್ ಸೆಟ್ ಬಾರಿಸ್ಬಿಟ್ಟು ಕೈಯೆಲ್ಲ ನೋವಾಗಿದೆ ಅಂತ ನೋಡಿ ಅರಿಶಿನ ಹಾಕ್ತಾಯಿದ್ರು. ಎಷ್ಟು ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಪಾಪ. ತುಂಬಾ ನೋವಾಗೋಗಿತ್ತು ಅವರಿಗೆ. 2 ಕಡೆನೂ ಚರ್ಮ ಸ್ಕಿನ್ ಔಟ್ ಆಗಿತ್ತು. ನೆಕ್ಸ್ಟ್ ಇದಾದ ನಂತರ ನಾವು ಹೋಗಿ ಹೋಳಿಗೆನ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಕೊಟ್ಟು ಬಂದ್ವಿ. ಇದು ಏನು ಅಂದರೆ ನೈಟು ನಮ್ಮ ಚಿಕ್ಕಮ್ಮ ಕೊಂಡ ಹಾರೋದು ನೋಡೋಣ ಬರ್ರಿ ಅಂತ ಕರ್ಕೊಂಡೋದ್ರು. ನಾನು ಎಷ್ಟು ಜನ ಎಗರ್ತಾರೆ ಏನು ಅಂತ ಎಲ್ಲ ಪ್ರಶ್ನೆ ಮಾಡ್ತಿದ್ದೆ. ಅಲ್ಲಿ ಹೋದ್ಮೇಲೆ ನಿನಗೆ ಗೊತ್ತಾಗುತ್ತೆ ನೋಡುವ ಅಂತ ಕರ್ಕೊಂಡೋದ್ರು. ನೋಡಿ ಈ ರೀತಿಯಾಗಿ ತುಂಬ ಫನ್ನಾಗಿತ್ತು. ಇದಂತೂ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಏನೂ ಇಲ್ಲ, ಇವರು ಏನು ಆಟ ಆಡಿಸ್ಬಿಟ್ಟು ಅದು ಕಾಯಿ ಏನಿದೆಯಲ್ಲ ಅದನ್ನು ಅವರು ರೀಚ್ ಮಾಡ್ಕೋಬೇಕು, ತಗೊಂಡು ಹೊಡಿಬೇಕು ಆ ಕಾಯಿನ, ಅಷ್ಟೇ ಇತ್ತು. ಅದನ್ನೆಲ್ಲ ಮತ್ತೆ ಕಾಯಿನ ತೆಗೆದ್ಬಿಟ್ಟು ಹೊಡೆದ್ರು. ಅದಾದ ನಂತರ ನೈಟು ಕನಿಕರವಿಲ್ಲದ ಧನಿಕರ ಅಂತ ನಾಟಕ ಇತ್ತು. ಇದನ್ನು ನೋಡಿಬಿಟ್ಟು ನಾವು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ಫನ್ ವಿಡಿಯೋಗಳಿಗಾಗಿ ಆನಂತರ ಫ್ಯಾಮಿಲಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ